ಜೋಳದ ನುಚ್ಚಿನ ಅಂಬಲಿ ತೋರಿಸ್ಕೊಡ್ತೀನಿ. ವಾವ್. ಹಾಕ್ಕೊಂಡು ನುಚ್ಚು ಮಾಡ್ಕೊಳ್ತಾ ಇದ್ದೀನಿ. 4 ಸ್ಪೂನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಓಕೆ. 1-2 ಟೀ ಸ್ಪೂನು ನೀರು ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಇದು ಕಲಸಿಟ್ಕೊಂಡ ಹಿಟ್ಟನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿದ್ನಲ್ಲ ಹೌದು. ಆ ಮಸಾಲೆ ಹಾಕ್ಕೊಳ್ತಾ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ತೆ. ನಮಸ್ಕಾರ. ಇವತ್ತು ನಮಗೇನು ತೋರಿಸ್ಕೊಡ್ತೀರಾ? ಇವತ್ತು ಜೋಳದ ನುಚ್ಚಿನ ಅಂಬಲಿ ತೋರಿಸ್ಕೊಡ್ತೀನಿ. ವಾವ್. ಹಾ ಹಾ ಹಾ. ಅರ್ಧ ಮಸಾಲೆ ಅಂಬಲಿ, ಓಕೆ. ಅರ್ಧ ಸಪ್ಪನ ಅಂಬಲಿ, ಓಕೆ. 2 ಥರನೂ ತೋರಿಸ್ಕೊಡ್ತೀನಿ. ಅಂದ್ರೆ ಇದನ್ನ 2 ವಿಧದಲ್ಲಿ ನಾವು ಕುಡಿಬಹುದು. ಹೌದು, 2 ವಿಧದಲ್ಲಿ ಕುಡಿಬಹುದು. ವೀಕ್ಷಕರೇ, ನಿನ್ನೆ ರಾತ್ರಿ ಅಂತಂದ್ರೆ ಈಗಿಗೆ 8 ತಾಸು ಮೊದಲೇ ಜೋಳದ ನುಚ್ಚನ್ನ ಮಾಡಿಕೊಂಡು ಅದನ್ನ ಮೊಸರಿನೊಟ್ಟಿಗೆ ನೆನೆಸ್ಕೊಂಡಿಟ್ಕೊಂಡಿದ್ರು. ಬನ್ನಿ ಅದನ್ನ ನೋಡ್ಬಿಟ್ಟು ಶುರು ಮಾಡೋಣ. ಸುಮಾರು ಈ ಕಪ್ಪಿಂದ 1 ಕಪ್ ಜೋಳ ತಗೊಂಡಿದ್ದೀನಿ. ಅದನ್ನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಚ್ಚು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಗ್ರೈಂಡರಲ್ಲೇ ನುಚ್ಚಾಗುತ್ತೆ? ಹೌದು ಹೌದು. ಗಿರಣಿಗೆ ಹೋಗಿ ಹಾಕಿಸ್ಕೊಂಬರ್ಬೇಕಂತೇನಿಲ್ಲ? ಇಲ್ಲ, ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಿನ್ನಿಗೆ ಹೋಗಿ ಹಾಕಿಸ್ಕೊಂಬರ್ಬೇಕು. ಓಕೆ. ಈಗ ಅದನ್ನು ಜೋಳನ ಮಿಕ್ಸಿ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಅದಕ್ಕೆ ಬಂದಮೇಲೆ ಈಗ ನಾನು ಜಲ್ದಿ ಹಿಡ್ಕೊಂಡು ಹಿಟ್ಟು ತಗೊಳ್ತಾ ಇದ್ದೀನಿ. ಇದ್ರದ್ದು ಓಕೆ. ಈ ಥರ ಜಲ್ದಿ ಹಿಡ್ಕೊಂಡು ಈ ಥರ ನುಚ್ಚು, ನುಚ್ಚನ್ನ ಮಾತ್ರ ಉಳಿಸ್ಕೊಂತೀರಾ? ಬರೀ ನುಚ್ಚು ಅಷ್ಟೇ ಉಳಿಸ್ಕೊಳ್ಳೋದು. ಓಕೆ. ಈ ನುಚ್ಚನ್ನ ಹಿಟ್ಟಿನ ಭಾಗನ ಸಪ್ರೇಟ್ ಮಾಡ್ಕೊಂಡು ಇದನ್ನ ನಾಳೆ ಮಾಡೋ ಮುಂದೆ ಉಪಯೋಗಿಸ್ಕೊಂತೀವಿ. ಅಂಬ್ಲಿ ಮಾಡುವಾಗ ಇದು ಬಳಕೆ ಆಗುತ್ತೆ? ಹೌದು, ಬಳಕೆ ಆಗುತ್ತೆ ಹಿಟ್ಟು ಅಂಬ್ಲಿ ಮಾಡುವಾಗ. ಹಿಟ್ಟು ಜಲ್ದಿ ಹಿಡ್ಕೊಂಡು ಈ ಕಡೆ ನುಚ್ಚಿನ ಭಾಗವನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇಷ್ಟು ನುಚ್ಚು ಬಂದಿದೆ. ಈ ನುಚ್ಚನ್ನ 2 ಸಲ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಓಕೆ. ಇವಾಗ 2 ಸಾರಿ ತೊಳೆದಾದ ಮೇಲೆ ಓಕೆ. ಇದಕ್ಕೆ 4 ಸ್ಪೂನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಓಕೆ. ನಾಲ್ಕು ಸ್ಪೂನ್ ಮೊಸರು ಹಾಕ್ಕೊಂಡು ಇವತ್ತನ್ನು ಚೆನ್ನಾಗಿ ಕೈ ಆಡಿಸ್ತೇನೆ. ಸೊ 1 ಕಪ್ಪಿನಷ್ಟು ಜೋಳಕ್ಕೆ 4 ಸ್ಪೂನ್ ಮೊಸರು ಸಾಕಾಗುತ್ತೆ? ಸಾಕಾಗುತ್ತೆ. ಅದು ಮೊಸರು ಚೆನ್ನಾಗಿ ಕೈ ಆಡಿಸಿ ಸರಿ. ಸೊ ನುಚ್ಚಿನ ಎಲ್ಲ ಭಾಗಕ್ಕೂ ಮೊಸರು ತಲುಪಬೇಕು, ಆ ರೀತಿ ಚೆನ್ನಾಗಿ ಕೈ ಆಡಿಸ್ಬೇಕು. ಹೌದು, ಕೈ ಆಡಿಸ್ಬೇಕು ಚೆನ್ನಾಗಿ. ಕೈ ಆಡಿಸಿ ಈಗ ಇದಕ್ಕೆ ಮೇಲೆ ಒಂದು ಅರ್ಧ ಇಂಚು ನೀರು ನಿಲ್ಲೋಕ್ಕೆ ಹಾಕಬೇಕು. ಸೊ ಜೋಳದ ನುಚ್ಚಿನ ಮಟ್ಟಕ್ಕಿಂತ ಒಂದು ಅರ್ಧ ಇಂಚು ಅರ್ಧ ಇಂಚು ಮಾತ್ರ ನಮಗೆ ಇಲ್ಲಿ ತುದಿ ಬೆರಳಿಗೆ ನುಚ್ಚು ಬಡಿಬೇಕು. ಓಕೆ. 6ರಿಂದ 8 ತಾಸು. 8 ತಾಸು ಬಿಟ್ಬಿಡ್ತೀರಾ? ಹೌದು, 6ರಿಂದ 8 ತಾಸು ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀರಾ? ಬಿಟ್ಟು ಬಿಡ್ತೀನಿ. ಜೋಳದ ನುಚ್ಚಿನ ಅಂಬ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನಿನ್ನೆ ರಾತ್ರಿ ನೆನೆಸಿಟ್ಕೊಂಡಿರೋ ಅಂಬ್ಲಿ ನುಚ್ಚು, ಜಲ್ದಿ ಹಿಡಿದು ಕೆಳಗೆ ತೆಗ್ದಿರೋ ಹಿಟ್ಟು ಸ್ವಲ್ಪ, ಒಂದು ಉದ್ದಕ್ಕೆ ಹೆಚ್ಚಿಕೊಂಡಿರೋ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಇಂಚು ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಒಂದು 4 ಕೆಸಡು ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, 1 ಸಣ್ಣಗೆ ಹೆಚ್ಚಿಕೊಂಡಿರೋ ಈರುಳ್ಳಿ. ನಿನ್ನೆ ನುಚ್ಚು ಮಾಡಿಕೊಂಡು ಜಲ್ಡಿ ಹಿಡಿದು ಕೆಳಗಡೆಗೆ ಉಳಿದಿತ್ತಲ್ಲ ಆ ಹಿಟ್ಟನ್ನು ಈಗ ಕಲಸಿಟ್ಕೊತಾ ಇದ್ದೀನಿ. ಓಕೆ.
ಇಷ್ಟೇ. ಇದನ್ನು ಕಲಸಿ ಬದಿಗಿಟ್ಕೊಳ್ತೀರಾ? ಹಾಂ, ಬದಿಗಿಟ್ಕೊಳ್ತಾ ಇದ್ದೀನಿ. ಓಕೆ. ಮಸಾಲೆ ಅಂಬ್ಲಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಈಗೇನು ಉದ್ದನಕ್ಕೆ ಹೆಚ್ಕೊಂಡಿದ್ರ? ಹೌದು ಹೌದು, ಉದ್ದಕ್ಕೆ ಹೆಚ್ಚಿಟ್ಕೊಂಡ್ರ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ. 1 ಇಂಚು ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ ಓಕೆ ಹಾಕ್ಕೊಳ್ತಾ ಇದ್ದೀನಿ. 7-8 ಬೆಳ್ಳುಳ್ಳಿ. ಓಕೆ. ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. 1-2 ಟೀ ಸ್ಪೂನು ನೀರು ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಈಗ ಇದನ್ನು ಫೈನ್ ಪೇಸ್ಟ್ ಹೌದು, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಬದಿಗಿಟ್ಕೊಂತೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡ್ರಿ? ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ 4 ಕಪ್ಪು ನೀರು ಹಾಕ್ತೀನಿ. 2 3 4 ಕಪ್ ನೀರು. ಈಗ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀರಾ? ಕುದಿ ಬರೋವರೆಗೂ ಮುಚ್ಚಿಡ್ತೀರಿ. ಸೊ ಮೊಸರಲ್ಲಿ ನೆನೆ ಇಟ್ಕೊಂಡಿದ್ರಮ್ಮ ನಿನ್ನೆ ರಾತ್ರಿ? ಹೌದು. ಅದು ಮೊಸರನ್ನ ಯಾಕೆ ಬಳಸ್ತಾ ಇದ್ದೀರಾ? ಅದು ಸ್ವಲ್ಪ ಹುಳಿ ಬಂದರೆ ಟೇಸ್ಟ್ ರುಚಿ ಬರುತ್ತೆ. ಅದಕ್ಕೋಸ್ಕರ ರಾತ್ರಿ 4 ಸ್ಪೂನ್ ಮೊಸರು ಹಾಕಿ ನೆನೆಸಿಟ್ಕೊಂಡು, ಈಗ ಇನ್ನು ರಾತ್ರಿ ಮೊಸರು ಕಲಸಿ ನುಚ್ಚನ್ನ ನೆನೆ ಇಟ್ಕೊಂಡಿದ್ದೆ. ಈಗ 8 ತಾಸಾಗಿದೆ. ಈಗ 8 ತಾಸಾದ್ಮೇಲೆ ನಾನು ಅಂಬಲಿ ಮಾಡ್ತಾ ಇದ್ದೀನಿ. ಇವಾಗ ನೀರು ಕುದಿ ಬಂದಿದೆ. ಇವಾಗ ಹಾಕ್ತಾ ಇದ್ದೀನಿ ನುಚ್ಚ. ಸುಮಾರು ಎಷ್ಟೊತ್ತು ಬೇಯಬೇಕಿದು? ಇದು ಒಂದು 15 ನಿಮಿಷ ಬೇಯಬೇಕು. ಸೊ ನೀವು 1 ಕಪ್ ಜೋಳನ ತಗೊಂಡಿದ್ರಿಂದ ಮನೆಯಲ್ಲೇ ಮಿಕ್ಸರ್ ಗ್ರೈಂಡರ್ನಲ್ಲೇ ನುಚ್ಚು ಮಾಡ್ಕೊಂಡು? ಹೌದು. ಹೆಚ್ಚು ಕೆಜಿ ಗಟ್ಟಲೆ ಮಾಡ್ಕೊಳ್ಳೋರಿದ್ರೆ ಬೇಕಿದ್ರೆ ಗಿರಣಿಯಲ್ಲೂ ಕೂಡ ಜೋಡಿಸ್ಕೊಂಡು ಬರ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋರು ಗಿರಣಿಯಲ್ಲಿ ಈ ಜೋಳ ತಗೊಂಡೋದ್ರೆ ನುಚ್ಚು ಹಾಕಿ ಕೊಡ್ತಾರೆ. ಆವಾಗ ನುಚ್ಚು ಜೊತೆ ಹಿಟ್ಟು ಬಂದಿರುತ್ತೆ. ಮನೆಗೆ ಬಂದು ಜರಡಿ ಹೌದು, ಹಿಟ್ಟು ಬೇರ್ಪಡಿಸ್ಕೋಬೇಕು. ಜರಡಿ ಇದ್ದ ಗಟ್ಟಿ ಆಗ್ತಾ ಇದೆ. ಹೌದು, ಹಾಗೇನೆ ಕುದಿನೂ ಬರ್ತಾ ಇದೆ, ಗಟ್ಟಿನೂ ಆಗ್ತಾ ಇದೆ. ಇದು ಗಟ್ಟಿ ಆತಂದ್ರೆ ಬೆಂದಿದೆ ಅಂತ. ಯಾಕಂದ್ರೆ ರಾತ್ರಿನೇ ನೆನೆ ಇಟ್ಟಿದ್ದೇವಲ್ಲ, ತಕ್ಷಣ ಬೇಯುತ್ತೆ ಅದು ನುಚ್ಚು. ಇವಾಗ ಸಣ್ಣ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಒಂದು 5 ನಿಮಿಷ ಬೆಂದಾದ್ಮೇಲೆ ಈ ಥರ ಕುದಿ ಬಂತು. ಹೌದು, ಕುದಿ ಬಂದಮೇಲೆ ಇದು ನುಚ್ಚು ಮಾಡೋ ಮುಂದೆ ಜಲ್ದಿ ಹಿಡಿದು ತೆಗ್ದಿದ್ವಲ್ಲ ಹಿಟ್ಟು, ಅದನ್ನು ಇಲ್ಲಿ ಕಲಸಿಟ್ಕೊಂಡಿದ್ದೀನಿ. ಇದು ಕಲಸಿಟ್ಕೊಂಡ ಹಿಟ್ಟನ್ನು ಇವಾಗ ಹಾಕೊಳ್ತಾ ಇದ್ದೀನಿ. ಹಾಕೊಂಡ ತಕ್ಷಣ ಕುಡಿಸ್ಬೇಕು, ಇಲ್ಲದ್ರೆ ಗಂಟಾಗುತ್ತೆ. ಹಾಕೊಂಡ ತಕ್ಷಣ ಕೈ ಆಡ್ಸೋದಕ್ಕೆ ಶುರು ಮಾಡಬೇಕು, ಇಲ್ಲದೇ ಇದ್ರೆ ಗಂಟಾಗೋ ಸಾಧ್ಯತೆ ಇದೆ. ಈಗ ಮಸಾಲೆ ತಿನ್ಲಿಲ್ದವ್ರು ಇದ್ರೆ, ಮಕ್ಕಳಿದ್ರೆ ಅವ್ರಿಗೆ ಇದನ್ನ ಸಪ್ಪಂದು ತೆಗೆದು ಕೊಡಬಹುದು. ಹೌದು, ಹಾಗೆ ಕೊಡಬಹುದು. ಹೌದು, ರೆಡಿ ಆಗಿದೆ. ಅವರಿಗೆ ಮಕ್ಕಳಿಗೆ ಸ್ವಲ್ಪ ಬೆಲ್ಲ ಹಾಕಿನೂ ತಿನ್ನಿಸ್ಬೋದು ಇದನ್ನು. ಇದು ಸಪ್ಪಂದು. ಎಷ್ಟೊಂದು ಅರ್ಧದಷ್ಟು? ಅರ್ಧದಷ್ಟು ತೆಗ್ದಿದ್ದೀನಿ. ನಮ್ಮ ಮನೇಲಿ ಮಕ್ಕಳು ಬಹಳ ಇಲ್ಲಲ್ಲ, ಅದಕ್ಕೆ ಇಷ್ಟೇ ತೆಗ್ದೀನಿ. ಇಷ್ಟು ಸೊ ಮಕ್ಕಳಿಗೂ ಇದು ತುಂಬಾನೇ ಇಷ್ಟ ಆಗುತ್ತೆ. ಇದು ಬೆಲ್ಲ, ಸ್ವಲ್ಪ ಬೆಲ್ಲಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವ? ಹೌದು, ಸಿರಿಧಾನ್ಯ ಇದು, ಜೋಳ ಸಿರಿಧಾನ್ಯ ಒಳ್ಳೇದು. ಇವಾಗ ಈಗಿದು ಸ್ವಲ್ಪ ಇನ್ನು ಗಟ್ಟಿ ಅನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತೀರಾ? ಹೌದು, ನೀರು ಹಾಕೊಳ್ತಾ ಇದ್ದೀನಿ. 1 ಕಪ್ ನೀರು ಹಾಕೊಂಡಿದ್ದೀನಿ. ಸೊ ಗಟ್ಟಿ ಅಂತ ಅನಿಸ್ದಲ್ಲಿ, ಹೌದು, ಹಾಗಾಗಿ ಬೇಕಾದಷ್ಟು ಸ್ವಲ್ಪ ನೀರಿನ ಹಾಕಬಹುದು, ನೀರನ್ನ ಬೆರೆಸ್ತಾ ಹೋಗ್ಬಹುದು. ಹೌದು. ಸೊ
ಸೊ ಗಂಟು ಆಗದೇ ಇರೋ ರೀತಿ ನೀವು ಹೌದು ಖಾತ್ರಿ ಪಡಿಸ್ಕೊಳ್ತಾ ಇದ್ದೀರಾ. ಹೌದು, ಎಲ್ಲಾದರೂ ಗಂಟಿದೇನಂತ ಈ ಥರ ಎತ್ತಿ ನೋಡಿ, ಗಂಟಿದ್ರೆ ಎಲ್ಲ ಹೊಂದ್ಕೊಂಡ್ರೆ ಹಿಂಗೆ ಸ್ವಲ್ಪ ಹಿಂಗೆ ಅಂದರೆ ಅದು ಒಡೆದೋಗುತ್ತೆ ಗಂಟು. ಆವಾಗಲೇ ಮಿಕ್ಸಿ ರುಬ್ಬಿಟ್ಕೊಂಡಿದ್ನಲ್ಲ, ಹೌದು, ಆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಊರಲ್ಲಿ ರೈತರೆಲ್ಲ ರೊಟ್ಟಿ ತಿಂದಾದ್ಮೇಲೆ ಒಂದೊಂದು ತಟ್ಟೆ ತುಂಬ ಒಂದೊಂದು ತಟ್ಟೆ ಆಮ್ಲೆ ಕುಡಿದು ಬಿಡ್ತಾರೆ. ಅವ್ರಿಗೆ ಮಧ್ಯಾಹ್ನದವ್ರಿಗೆ ಹಸುವಾಗಲ್ಲ. ಹೊಲದಲ್ಲಿ ಕೆಲಸ ಮಾಡಿದ್ರು ಮಧ್ಯಾಹ್ನ 1 ಗಂಟೆವರೆಗೆ ಇದು ಹಸುವಾಗಲ್ಲ ಅವ್ರಿಗೆ. ಅಷ್ಟು ಗಟ್ಟಿ ಇರುತ್ತೆ. ಹೌದು ಹೌದು, ಕಂಪ್ಲೀಟ್ ಫುಡ್. ಇದು ಸಪ್ಪನ ಆಮ್ಲೆ ಆದ್ರೆ ಅದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ಕುಡಿಬೋದು. ಈಗ ಇದಕ್ಕೆಲ್ಲ ಮಸಾಲೆ ಹಾಕೊಂಡ್ಮೇಲೆ ಎಷ್ಟೊತ್ತು ಬೇಯಿಸ್ಕೋಬೇಕಮ್ಮ ಇದನ್ನ? ಇದು ಒಂದು 10 ನಿಮಿಷ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಬೇಯಬೇಕದು ಚೆನ್ನಾಗಿ, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಾಂ, ಇವಾಗ ಚೆನ್ನಾಗಿ ಎಲ್ಲ ಬೆಂದಿದೆ. ಇವಾಗ ತಿನ್ನಲ್ಲಿ ಅಂಬ್ಲಿ. ಹಾಂ, ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಮುಚ್ಚಿಡ್ತದೆ. ಮಸಾಲೆ ಅಂಬ್ಲಿಗೆ ಈ ಥರ ಹಸಿ ಈರುಳ್ಳಿ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ಸ್ಪೂನ್ ಮಸಾಲೆ ಅಂಬ್ಲಿ ರೆಡಿಯಾಗಿದೆ. ನಮ್ಮ ಪಾರಂಪರಿಕ ಶೈಲಿಯ ಜೋಳದ ನುಚ್ಚಿನ ಅಂಬಲಿ. ಒಂದು ಸಪ್ಪಂದು ಮಜ್ಜಿಗೆ ಹಾಕೊಂಡು ಕುಡಿಯೋದು, ಇನ್ನೊಂದು ಮಸಾಲೆ ಅಂಬಲಿ. ಇದು ಡೈರೆಕ್ಟ್ ಆಗಿ ಕುಡಿಯೋದು. ಎರಡು ರೆಡಿ ಇದೆ. ಹೇಗಿದೆ ಅಂತಂದು ತಿಂದು ಹೇಳೋ. ತುಂಬ ಧನ್ಯವಾದಗಳಮ್ಮ. ಮೊದಲಿಗೆ ನಾನು ನಮ್ಮ ಪಾರಂಪರಿಕ ಶೈಲಿಯಲ್ಲಿ ಮಾಡಿರುವಂತಹ ಮಸಾಲೆ ಅಂಬ್ಲಿಯನ್ನು ಕುಡಿತಾ ಇದ್ದೀನಿ. ಜೋಳದ ಅಂಬ್ಲಿ ಇದು. ಇದಕ್ಕೆ ಮೇಲೆ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಹಾಕಿಬಿಟ್ಟು ಗಾರ್ನಿಷ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಇದರ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇದನ್ನು ಬಿಸಿಯಾಗಿ ತಿಂದ್ರೇ ಇದ್ರ ಮಜಾ ಅಂತ ಹೇಳಿದ್ದಾರೆ. ಯಾರ್ರೀ ಇದನ್ನು ಅಂಬ್ಲಿ ಅಂದವರು? ಮತ್ತೇನು ಅಂತ ಕೇಳ್ತೀರಾ? ಅಂಬ್ಲಿ ಅಲ್ಲ, ಇದು ಅಮೃತ. ಅಷ್ಟು ಅದ್ಭುತವಾಗಿದೆ. ಜೋಳ ತುಂಬಾ ಹದವಾಗಿ ಬೆಂದಿದೆ, ಒಳ್ಳೆ ರುಚಿಯನ್ನು ಕೊಡ್ತಾ ಇದೆ. ಮತ್ತು ಇವ್ರು ಹಾಕಿರುವಂತಹ ಮಸಾಲೆ ಕೂಡ ಒಳ್ಳೆ ಖಾರವನ್ನು ಕೊಡ್ತಾ ಜೊತೆಗೆ ರುಚಿಯನ್ನು ಕೂಡ ಕೊಡ್ತಾ ಇದೆ. ತುಂಬಾ ಇವರು ಶುಂಠಿಯನ್ನು ಹಾಕಿರೋದ್ರಿಂದ ಅದು ಗಂಟಲಿಗೆ ಹಿತವಾಗಿ ಅನ್ನಿಸ್ತಾ ಇದೆ. ಹಾಗೆಯೇ ಇವ್ರು ಹಾಕಿರುವಂತಹ ಖಾರದ ಪ್ರಮಾಣವೂ ಅಚ್ಚುಕಟ್ಟಾಗಿ ಚೆನ್ನಾಗಿ ಬಿದ್ದಿರೋದ್ರಿಂದ ತುಂಬ ಅದ್ಭುತವಾಗಿದೆ. ಜೊತೆಗೆ ಕಾಳು ಮೆಣಸನ್ನು ಕೂಡ ಇವರು ಹಾಕಿರೋದ್ರಿಂದ ಇದು ಗಂಟಲಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಮತ್ತು ಜೋಳದ ಫ್ಲೇವರ್ ಏನಿದೆಯಲ್ಲ ಅದು ಸರಿಯಾದ ಪ್ರಮಾಣದಲ್ಲಿ ನುಚ್ಚೊಡೆದ್ಬಿಟ್ಟು ಇವರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಮತ್ತು ರಾತ್ರಿ ಹೊತ್ತು ಇದನ್ನೇನು ಇವರು ಮೊಸರಿನ ಜೊತೆ ನೆನೆಸಿಟ್ಟಿದ್ರು, ಆ ಮೊಸರಿನ ಒಂದು ಹುಳಿಯ ಅಂಶ ಕೂಡ ಇಲ್ಲಿ ಒಳ್ಳೆ ಫ್ಲೇವರನ್ನು ಕೊಡ್ತಾ ಇದೆ. ಮಧ್ಯದಲ್ಲಿ ಈರುಳ್ಳಿಯ ಕ್ರಂಚಿನೆಸ್ ಸಿಕ್ಕಾಗ ಅದು ಕೂಡ ಒಳ್ಳೆ ರುಚಿಯನ್ನು ಕೊಡ್ತಾ ಇದೆ. ತುಂಬಾ ಅದ್ಭುತವಾಗಿದೆ ಇದರ ರುಚಿ. ಈಗ ಮುಂದುವರೆದು ಸಾದಾ ಅಂಬ್ಲಿಯನ್ನು ಮಜ್ಜಿಗೆ ಜೊತೆಗೆ ತಿನ್ನೋಕೆ ಹೇಳಿದ್ದಾರೆ. ಬನ್ನಿ ಅದರ ರುಚಿಯನ್ನು ಕೂಡ ನೋಡ್ಬಿಡೋಣ. ಸಾದಾ ಅಂಬ್ಲಿ ಏನು ಮೊದಲೇ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡಿದ್ರಲ್ಲ, ಈ ಸಾದಾ ಅಂಬ್ಲಿಯನ್ನು ಮಜ್ಜಿಗೆ ಜೊತೆ ಕೊಟ್ಟಿದ್ದಾರೆ. ಆದರೆ ಮಜ್ಜಿಗೆಗೂ ಮೊದಲು ನಾನು ಇದನ್ನು ಹಾಗೆ ತಿಂದು ನೋಡೋಕ್ಕೆ ಇಷ್ಟಪಡ್ತೀನಿ. ಅಂಬ್ಲಿಯ ರುಚಿನ ರುಚಿ, ಇದು ವರ್ಣನಾತೀತ ಅಂತಲೇ ಹೇಳ್ಬೋದು. ಮಾಡೋದಕ್ಕೆ ಇಷ್ಟು ಸರಳವಾಗಿತ್ತು, ಆದರೆ ಇದರ ರುಚಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ತುಂಬಾ ಸಾಫ್ಟಾಗಿ ತುಂಬಾ ಹದವಾಗಿ ಬೆಂದಿದೆ. ಬನ್ನಿ ಈಗ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಳ್ಳೋಣ. ಮಜ್ಜಿಗೆಯನ್ನು ಹಾಕ್ಕೊಂಡು ಅಂಬ್ಲಿಯ ರುಚಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ರಾತ್ರಿ ಇದನ್ನು ಆಗಲೇ ಮೊಸರಲ್ಲಿ ನೆನೆಸಿಟ್ಟಿದ್ರು, ಅದರ ಫ್ಲೇವರ್ ಆಲ್ರೆಡಿ ಬಿಟ್ಕೊಂಡಿರುತ್ತೆ. ಈಗ
ಮಜ್ಜಿಗೆ ಜೊತೆಗೆ ಇದನ್ನು ಬೆರೆಸ್ಕೊಂಡು ತಿಂದಾಗ ಯಾವ ರೀತಿ ಇರುತ್ತೆ ನೋಡೋಣ. ಆಹಾ ಹಾ ಹಾ ಹಾ. ಮಜ್ಜಿಗೆ ಜೊತೆಗೆ ಬೆರೆತಾಗ ಈ ಅಂಬ್ಲಿ ಹೊಸ ಭಾಷೆಯನ್ನು ಆಡ್ತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ ಇದರ ರುಚಿ. ಟಾಪ್ ಕ್ಲಾಸ್ ರೀ, ಅದ್ಭುತವಾಗಿದೆ. ಮತ್ತು ಇನ್ನೊಂದು ಕಡೆಗೆ ನೋಡೋದಾದರೆ ಇದು ಸಾಕಷ್ಟು ಆರೋಗ್ಯಕರ ಅಂಶಗಳನ್ನು ಕೂಡ ಒಳಗೊಂಡಿದೆ. ಬಿಸಿಲಲ್ಲಿ ನಾವು ಹೊರಗಿಂದ ಬಂದಾಗ ಮನೆಗೆ ಈ ರೀತಿಯ ಒಂದು ಅಂಬ್ಲಿ ಸಿಕ್ಕಾಗ ಅದು ದೇಹಕ್ಕೂ ಕೂಡ ಒಳ್ಳೆ ಶಕ್ತಿಯನ್ನು ಕೊಡುತ್ತೆ, ಅಂತಂದರೆ ಹೀಟನ್ನು ತಡ್ಕೊಳ್ಳೋದಕ್ಕೆ. ಮತ್ತು ತುಂಬಾ ಆರೋಗ್ಯಕರ ಅಂಶಗಳನ್ನು ಕೂಡ ಈ ಒಂದು ನುಚ್ಚಿನ ಅಂಬ್ಲಿ ಒಳಗೊಂಡಿದೆ. ನೀವು ಕೂಡ ಇದನ್ನು ಮಾಡ್ಕೊಂಡು ತಿಂದು ನೋಡಿ, ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ. ಮತ್ತು ಇದು ಅತ್ಯಂತ ಆರೋಗ್ಯಕರವಾದಂತಹ ಒಂದು ಪೇಯ. ಹಾಗಾಗಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟವಾಗುತ್ತೆ, ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಇದೇ ರೀತಿಯ ವಿಶಿಷ್ಟವಾದಂತಹ ಖಾದ್ಯಗಳನ್ನು ನಿರಂತರವಾಗಿ ನಾವು ನಿಮಗೆ ಪರಿಚಯಿಸ್ತಾ ಹೋಗ್ತೇವೆ. ಧನ್ಯವಾದ.